ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ. ವಿಶ್ವ ಕಂಡ ಮಹಾ ಆರ್ಥಿಕ ತಜ್ಞ, ಈ ದೇಶ ಕಂಡ ಒಂದು ಮಾದರಿ ಮತ್ತು ಆದರ್ಶ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನವಾದ ವಾರ್ತೆಯನ್ನು ನಿನ್ನೆ ತಡರಾತ್ರಿ ಕೇಳಿ ನಿಜವಾಗಿ ದುಃಖವಾಯಿತು, ಆಘಾತವಾಯಿತು. ಈ ದೇಶಕ್ಕೆ 10 ವರ್ಷಗಳ ಕಾಲ ಅವರು ಪ್ರಧಾನಿಯಾಗಿ ಮಾಡಿರುವಂಥ ಅನೇಕ ಅಭಿವೃದ್ಧಿ ಮತ್ತು ಸುಧಾರಣಾ ಕಾರ್ಯಕ್ರಮಗಳಲ್ಲಿ ಒಂದು ಆರ್ಥಿಕ ಸುಧಾರಣೆ ಮಾಡಿರುವಂಥದ್ದು. ಇನ್ನೊಂದು, ಅವರು ಬಡ ಕುಟುಂಬದಿಂದ ಬಂದು ಬಡವರ ಕಷ್ಟಗಳನ್ನು ಬಲ್ಲವರಾಗಿದ್ದರಿಂದ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮುಖಾಂತರ ಗ್ರಾಮದ ಕೃಷಿ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಕೊಡಿಸುವಂಥ ಕಾರ್ಯಕ್ರಮ ಇರಲಿ, RTI ರೈಟ್ ಟು ದ ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತಂದರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಂಥದ್ದು, ಸರ್ವಸಾಮಾನ್ಯರಿಗೆ ಮಾಹಿತಿ ಕೊಡುವಂಥದ್ದು, ಲೋಕಪಾಲ್ ಬಿಲ್ ಬಂದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು, 72,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡುವ ಮುಖಾಂತರ ಇವತ್ತು ರೈತರಿಗೆ ಸಹಾಯ ಮಾಡಿರುವಂಥವು. ಇನ್ನು ಹೇಳ್ಕೊತಂದ್ರೆ ಭಾಳಷ್ಟು ಆಗ್ತದೆ. ಅವರು ಈ ದೇಶಕ್ಕೆ ಕೊಟ್ಟಿರುವಂಥ ಕೊಡುಗೆ ಅಪಾರವಾಗಿದ್ದು ಈ ದೇಶದ ಜನ ಎಂದೂ ಅದನ್ನು ಮರೆಯೋದಿಲ್ಲ. ಅದೇ ರೀತಿ ನಮ್ಮ ಹಿಪ್ಪರಿಗೆ ಯೋಜನೆಗೆ ಅವರು 2004 ನಂತರ ಪ್ರಧಾನಿ ಆಗಿದ್ದ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಿಂದ ಸನ್ಮಾನ್ಯ ಶ್ರೀ ಖರ್ಗೆ ಸಾಹೇಬರು ನೀರಾವರಿ ಸಚಿವರಾದ ಸಂದರ್ಭದಲ್ಲಿ AIBP ಅಂದರೆ ಆಕ್ಸಿಲೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದಿಂದ ಏನೊಂದು ಅನುದಾನ ಬರಬೇಕಾಗಿತ್ತು. ಆ ಅನುದಾನವನ್ನು 550 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡುವ ಮುಖಾಂತರ ಹಿಪ್ಪರಿಗೆ ಯೋಜನೆಯನ್ನು ಪೂರ್ಣಗೊಳಿಸಲಿಕ್ಕೆ ನಿಜವಾಗಿಯೂ ಆಗಿನ ಪ್ರಧಾನಿ ಶ್ರೀ ಮನಮೋಹನ್ ಸಿಂಗ್ ಅವರ ಸಹಾಯ ಮತ್ತು ಕೊಡುಗೆ ನಮ್ಮ ತಾಲೂಕಿನ ಜನತೆ ಎಂದೂ ಮರೆಯುವುದಿಲ್ಲ. ಈ ನಿಟ್ಟಿನಲ್ಲಿ ನಾನು ಅಥಣಿ ತಾಲೂಕಿನ ಜನತೆಯ ಪರವಾಗಿ ಒಬ್ಬ ಮಾಜಿ ಶಾಸಕನಾಗಿ ವೈಯಕ್ತಿಕವಾಗಿ ಅವರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ.